ಇಡೀ ದೇಶದಾದ್ಯಂತ ಜನರಿಗೆ ಇವತ್ತು ಬೆಳಗ್ಗೆಯಿಂದಲೇ ತೈಲ ದರ ಏರಿಕೆಯ ಶಾಕ್ ಸಿಕ್ಕಿದೆ. ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ₹3 ಹೆಚ್ಚಳ ಆಗಿದೆ. ಆ ಮೂಲಕ ಬದುಕು ಇನ್ನಷ್ಟು ದುಬಾರಿ ಆಗೋದು ನಿಶ್ಚಿತ. ನರೇಂದ್ರ ಮೋದಿ ಅವರು ಮೊನ್ನೆ ಅಷ್ಟೇ ಹೇಳಿದ್ರು, ಪೆಟ್ರೋಲ್ ಡೀಸೆಲ್ ಅನ್ನ ಕಡಿಮೆ ಬಳಸಿ ಪ್ಲೀಸ್ ಅಂತ ಕೇಳ್ಕೊಂಡ್ರು. ಅದಾದ ಬಳಿಕ ದೇಶದ ಜನರಿಗೆ ಸಿಕ್ಕಿರುವಂತಹ ದರ ಏರಿಕೆಯ ಹೊರೆ, ಬೇಡದ ಗಿಫ್ಟ್, ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಳ ಆಗಿದೆ. ನೋಡಿ, ಜಾಗತಿಕ ಯುದ್ಧ ಶುರುವಾಗಿ 75-76 ದಿನಗಳ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ನ ದರ ನಮ್ಮಲ್ಲಿ ಏರಿಕೆ ಆಗಿದೆ. ಬೆಂಗಳೂರಿನ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಪರಿಷ್ಕೃತ ಹೊಸ ದರ ಜಾರಿ ಆಗ್ತಾ ಇದೆ. ಮೋದಿ ಮಿತವ್ಯಯದ ಮಂತ್ರದ ಬೆನ್ನಲ್ಲೇ ಇವತ್ತು ಯಾರ್ಯಾರು ಪೆಟ್ರೋಲ್ ಪಂಪ್ ಕಡೆಗೆ ಹೋಗಿದ್ರು ₹3 ಅಷ್ಟು ದರ ಏರಿಕೆ. ಕೆಲವರು ಅದನ್ನ ಗಮನಿಸಿರಲ್ಲ, ಆಫೀಸ್ಗಳಿಗೆ ಹೋಗುವಂತಹ ದರ ಬರದಲ್ಲಿ ಕೆಲವರು ಗಮನಿಸಿ ಇನ್ನು ಮುಂದಕ್ಕೆ ಇನ್ನೆಷ್ಟಾಗುತ್ತೆ, ಮೊದಲ ಹಂತದಲ್ಲಿ ₹3 ಅಂದ್ರೆ ನೆಕ್ಸ್ಟ್ ಇನ್ನು ₹4-5 ಅಂತ ವಾರದಲ್ಲಿ 3 ಸಲ ಹೆಚ್ಚಳ ಮಾಡಿಬಿಟ್ರೆ ದೊಡ್ಡ ಪೆಟ್ಟದು. ಈಗ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಒಂದು ಸಣ್ಣ ಕಂಪ್ಯಾರಿಸನ್ ಅಂತ ತೋರಿಸ್ಬಿಡ್ತೀವಿ. ನಿನ್ನೆ ತನಕ 1 ಲೀಟರ್ ಪೆಟ್ರೋಲ್ಗೆ ಬೆಂಗಳೂರಿನಲ್ಲಿ ₹102.92 ಇತ್ತು. ಈಗ ಹೊಸ ದರ ₹106.17 ಆಗಿದೆ. ಅಲ್ಲಿಗೆ ಹೆಚ್ಚಳ ಆಗಿದ್ದು ₹3.21 ಪೆಟ್ರೋಲ್ ದರ. ಡೀಸೆಲ್ ದರವನ್ನು ಕೂಡ ನಾವು ನೋಡ್ಬಿಡೋಣ. ಡೀಸೆಲ್ ಭಾರತದ ಬ್ಯಾಕ್ ಬೋನು. ನಾವು ಸಾಗಣೆಗೆ ಅತಿ ಹೆಚ್ಚು ಗಾಡಿಗಳು ಬಯಸೋದೇ ಡೀಸೆಲ್. ಪೆಟ್ರೋಲ್ ದರವನ್ನು ಹೇಳಿದ್ವಿ, ಡೀಸೆಲ್ ದರದಲ್ಲೂ ಕೂಡ ₹3 ಹೆಚ್ಚಳ ಆಯಿತು ಅನ್ನೋದನ್ನ ಹೇಳ್ತಾ ಇದ್ವಿ. ಸೊ ಇದರಿಂದ ಆಲ್ಮೋಸ್ಟ್ ನಾವು ಬಳಸುವ ಪ್ರತಿ ದಿನದ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಹಳೆ ದರ ಡೀಸೆಲ್ ನೋಡ್ಬಿಡೋಣ. ಪರ್ ಲೀಟರ್ ₹90.99 ಇತ್ತು. ಇವತ್ತಿನಿಂದ ಹೊಸ ದರ ₹94.10 ಆಗ್ತಾ ಇದೆ. ₹3.11 ಅಷ್ಟು ಡೀಸೆಲ್ನ ದರ ಕೂಡ ಏರಿಕೆ ಆಗಿದೆ. ಸೊ ಸಾಗಣೆ ವೆಚ್ಚ ದುಬಾರಿ ಆಗುತ್ತೆ. ಯೂಸ್ ಮಾಡುವಂತಹ ಆಹಾರ, ಕೃಷಿ ಪದಾರ್ಥ, ಇಂಡಸ್ಟ್ರಿಯಲ್ ಪರ್ಪಸ್ಗೆ ಎಲ್ಲಾ ಕಡೆಗಳಲ್ಲೂ ರೇಟು ಏನಿಲ್ಲ ಅಂದ್ರೂ 10% ಇನ್ಕ್ರೀಸ್ ಆಗಬಹುದು ಒಂದೇ ಹೊಡೆತಕ್ಕೆ. 75-76 ದಿನದಿಂದ ಜನರಿಗೆ ಇದೇ ಭಯ ಇತ್ತು, ಪೆಟ್ರೋಲ್ ಡೀಸೆಲ್ ರೇಟ್ ಒಂದು ಜಾಸ್ತಿ ಆಗಲಿಲ್ಲ ಅಂದ್ರೆ ಸಾಕು ಅಂತ. ಯಾಕಂದ್ರೆ ದೇಶದ GDP ಮೇಲೂ ಕೂಡ ಇದರ ಎಫೆಕ್ಟ್ ದೊಡ್ಡದಾಗುತ್ತೆ. ನಮ್ಮನೆಯ ಬಜೆಟ್ ಮೇಲೂ ಕೂಡ ಇದು ಎಫೆಕ್ಟ್ ಮಾಡುತ್ತೆ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಸರ್ಪ್ರೈಸ್ ಫ್ಯಾಕ್ಟರ್ ಆಗೇನು ಉಳಿದಿರಲಿಲ್ಲ. ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ರೇಟ್ ಎಷ್ಟು ಜಾಸ್ತಿ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತಿದ್ದಾರೆ. ಬಟ್ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು ₹10-20 ತನಕ ಜಾಸ್ತಿ ಆಗಬಹುದು ಅಂತ. ಸೊ ಜನರನ್ನ ಹಂತ ಹಂತವಾಗಿ ರೆಡಿ ಮಾಡ್ತಾ ಇದೆಯಾ ಕೇಂದ್ರ ಸರ್ಕಾರ ಗೊತ್ತಿಲ್ಲ. ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳಿಗೆ ದಿನಕ್ಕೆ 1300 ಕೋಟಿಯಿಂದ 1600 ಕೋಟಿ ತನಕ ಲಾಸ್ ಆಗ್ತಾ ಇತ್ತು. ಆಮೇಲೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಲೆಕ್ಕಾಚಾರ ಹೇಳ್ಬಿಡ್ತೀವಿ. $1 ದರ ಕ್ರೂಡ್ ಆಯಿಲ್ ಮೇಲೆ ಏರಿಕೆ ಆದ್ರೆ, $1 ದರ, ಜಸ್ಟ್ $1 ದರ ಕ್ರೂಡ್ ಆಯಿಲ್ ಮೇಲೆ ಏರಿಕೆ ಆದ್ರೆ ಭಾರತದ ಸರ್ಕಾರದ ಮೇಲೆ ಹೊರೆ ಎಷ್ಟು ಬೀಳುತ್ತೆ ಅಂತ ನೀವು ಕೇಳಿದ್ರೆ $6,328 ಕೋಟಿ. ಒಂದೇ $1 ವ್ಯತ್ಯಾಸ ಎಷ್ಟು ಮಾಡುತ್ತೆ ನಮ್ಮಲ್ಲಿ ನೋಡಿ. ಪೆಟ್ರೋಲ್, ಡೀಸೆಲ್, CNG ದರ ಏರಿಕೆ, ಬೆಲೆ ಏರಿಕೆಗೆ ಸಾರ್ವಜನಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ರೆಡಿ ಇದ್ರು ದರ ಏರಿಕೆ ಶಾಕ್ ತಗುಲೋದಕ್ಕೆ ಜನ. ದೇಶಕ್ಕಾಗಿ ದರ ಏರಿಕೆಯನ್ನು ಸಹಿಸಿಕೊಳ್ಬೇಕು, ನಮ್ಮದಲ್ಲದ ತಪ್ಪು, ಯಾರೇನೂ ಮಾಡೋಕ್ಕಾಗಲ್ಲ ಇದರಲ್ಲಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಯಾರದ್ದೋ ತಪ್ಪಾದ್ರೂ ನಾವು ಹಿಂಗಪ್ಪ ಜೀವನ ಮಾಡೋದು, ನಾವು ನಮ್ದು ನೋಡ್ಬೇಕಲ್ವಾ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆಗೆ ಹೀಗಾಗಿ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. CNG ದರ ಏರಿಕೆ ಆಗಿರೋದು ಆಟೋ ಚಾಲಕರಿಗೆ ಅತಿ ದೊಡ್ಡ ಹೊಡೆತ ಕೊಟ್ಟಿದೆ. ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು CNG ಆಟೋಗಳು ಓಡುತ್ತೆ, ರಿಜಿಸ್ಟರ್ಡ್. ಹೀಗಾಗಿ ಜನರನ್ನು ಮಾತಾಡ್ಸಿದೀವಿ ನಾವು. ಜಿಲ್ಲೆಗಳಿಂದ ಕೂಡ ಜನರ ರೆಸ್ಪಾನ್ಸ್ ಪಡಿತಾ ಇದ್ವಿ. ಸರ್ಕಾರಕ್ಕೆ ಬೇರೆ ಆಲ್ಟರ್ನೇಟಿವ್ ದಾರಿನೇ ಇರಲಿಲ್ವಾ, ಎಷ್ಟು ದಿನ ಅಂತ ಲಾಸ್ ಅನ್ನು ನುಂಗೋದಕ್ಕೆ ಸಾಧ್ಯ ಆಯಿತು, ಎಲ್ಲ ಪ್ರಶ್ನೆಗಳನ್ನ ಇಟ್ಟಾಗ ಜನ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಪೆಟ್ರೋಲ್, ಡೀಸೆಲ್, CNG ಬೆಲೆ ಏರಿಕೆ ಆಗಿದೆ. ₹3ವರೆಗೂ ದರ ಏರಿಕೆಯನ್ನು ಮಾಡಿ ಈಗ ಆದೇಶ ಹೊರಡಿಸಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲ ಬಂಕ್ಗಳಲ್ಲೂ ಕೂಡ ಹೊಸ ದರ, ಈಗ ಪರಿಷ್ಕೃತ ದರ ಈಗ ನಮೂದಾಗಿರುವಂಥದ್ದು. ಬೆಳಗ್ಗೆ ಬಂಕ್ಗಳಿಗೆ ಬಂದು ಗ್ರಾಹಕರೇನಿದ್ದಾರೆ ಅವರು ಶಾಕ್ಗೆ ಒಳಗಾಗ್ತಾ ಇದ್ದಾರೆ. ಯಾಕಂದರೆ ಯಾರಿಗೂ ಕೂಡ ಗೊತ್ತಿಲ್ಲ ಬೆಲೆ ಏರಿಕೆ ಆಗಿದೆ ಅಂತ. ಬಂಕ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗ್ತಿದೆ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದು. ಸರ್, ಮೊದಲೇ ಗೊತ್ತಿತ್ತಾ ನಿಮಗೆ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಅಂತ? ಗೊತ್ತಿರಲಿಲ್ಲ ಸರ್. ಏನು ಅನ್ನಿಸ್ತು ಬಂದು ನೋಡಿದಾಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಓಡಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜಾಸ್ತಿ ಆಗಿದೆ? ಅದೇ ಈ ಥರ ಜಾಸ್ತಿ ಮಾಡೋದ್ರಲ್ಲ, ಈಗ ವೆಹಿಕಲೆಲ್ಲ ಹೆಂಗೆ, 2 ವೀಲರೆಲ್ಲ ಹೆಂಗೆ ಓಡಾಡೋದು, ಅದೇ ಪ್ರಾಬ್ಲಮ್ ಕಷ್ಟ ಆಗುತ್ತೆ. ಅಂದರೆ ನಿರೀಕ್ಷೆ ಇತ್ತಾ ನಿಮಗೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡ್ತಾರೆ ಯಾವಾಗ ಬೇಕಾದರೂ ಅಂತ? ಗೊತ್ತಿರಲಿಲ್ಲ. ಗ್ರಾಹಕರು ಹೇಳ್ತಾ ಇರೋದು ಅಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ಯಾವುದೇ ರೀತಿಯಂಥ ನಮಗೆ ಮಾಹಿತಿ ಇರಲಿಲ್ಲ. ಬೆಳಗ್ಗೆ ಬಂದು ಬಂಕಲ್ಲಿ ಪೆಟ್ರೋಲ್ ಹಾಕಿಸಿದ ನಂತರ ಗೊತ್ತಾಗ್ತದೆ ನಮಗೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ. ಗ್ರಾಹಕರಿಗೆ ಬಹುತೇಕರಿಗೆ ಗೊತ್ತಿಲ್ಲ ಬೆಲೆ ಏರಿಕೆ ಆಗಿದೆ ಅಂತ.
ಈಗ CNG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಹೊಸ ದರ ಕೂಡ ಈಗ ನಿಗದಿಯಾಗಿದೆ. 106 ರೂಪಾಯಿ 21 ಪೈಸೆ ಲೀಟ್ರಿಗೆ ಇರುವಂಥದ್ದು ಪೆಟ್ರೋಲು. ಹೊಸ ದರ ಕೂಡ ಈಗ ನಮೂದಾಗಿ ಬರ್ತಾ ಇರುವಂಥದ್ದು. ಗ್ರಾಹಕರಿಗೆ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ದೇಶಕ್ಕಾಗಿ ನಾವು ಅನಿವಾರ್ಯವಾಗಿ, ಅಂದರೆ ಯುದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆ ಮಧ್ಯಪ್ರಾಚ್ಯದಲ್ಲಿ ನಾವು ಅನಿವಾರ್ಯವಾಗಿ ಇದನ್ನು ಸಹಿಸಿಕೊಳ್ಳಬೇಕು ಅಂತ. ಸರ್, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್, ಬೆಳಗ್ಗೆನೇ ಗೊತ್ತಿದೆ, ನಾನು ನೋಡಿಲ್ಲ. ಇವಾಗ ನೋಡಿದೆ 106 ರೂಪಾಯಿ ನೀವು ಹೇಳ್ತಿರುವಾಗಲೇ ಗೊತ್ತಾಗ್ತಿದೆ. ಏನು ಅನಿಸ್ತು ಸರ್? ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ರಾ ಈ ಥರ ರೇಟ್ ಜಾಸ್ತಿ ಆಗಿದೆ? ಆ್ಯಕ್ಚುಲಿ ಇಲ್ಲ, ಇದು ನಯನ ಪೆಟ್ರೋಲ್ ಬ್ಯಾಂಕಲ್ಲಿ 108 ರೂಪಾಯಿ ಅಂತ ಹಾಕಿದ್ರು. ಸೊ ಅದು ಬೇಸ್ ಮೇಲೆ ಕಮ್ಮಿ ಮಾಡ್ಕೊಂಡು ನಾವು ಇಲ್ಲಿ ಇಂಡಿಯನು ಭಾರತ್ ಇಂಥದ್ರಲ್ಲಿ ಆಗ್ತಿದ್ವಿ. ಇವಾಗ ಸಡನ್ನಾಗಿ 106 ರೂಪಾಯಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತಿದೆ. ಏನು ಹೇಳ್ತೀರಿ? ಈಗ ತುಂಬ ದೇಶನೂ ಕಷ್ಟದಲ್ಲಿದೆ, ಅಲ್ಲೆಲ್ಲೋ ಯುದ್ಧ ಆಗ್ತಿರೋದ್ರಿಂದ ಬರ್ತಾ ಇಲ್ಲ, ಅದ್ರ ಬಗ್ಗೆ ಏನು ಹೇಳಿ? ಸರ್, ಬರ್ತಾ ಇಲ್ಲ ಅಂದರೆ ಬೇರೆ ಪ್ಲ್ಯಾನ್ ಆಲ್ಟರ್ನೇಟ್ ಮಾಡಲೇಬೇಕು. ನೀವು ಅದಕ್ಕೋಸ್ಕರ ಕಾಯ್ತಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ದೇಶ ಉದಾಹರಣೆ ನೀವು ನೋಡಿದಾಗ ಪೆಟ್ರೋಲ್ ಹಾಕ್ಸೋರು 80% ಬರೋ 2 ವೀಲರ್ಸ್ ಇರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅವ್ರಿಗೆ ಬೇಕಾಗಿದ್ದು ಡೈಲಿ ವೇಜಸ್ಗೆ ಒಂದು 100 ರೂಪೀಸ್ ಪೆಟ್ರೋಲ್ ಹಾಕಿದ್ರೆ ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಓಡಿಸ್ತಾರೆ. ಸೊ ಅವ್ರಿಗೆ ತುಂಬ ಹಿಡಿಯುತ್ತೆ ಸರ್. ಎಲೈಟ್ ಕ್ಲಾಸ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ಗೆ 50 ರೂಪಾಯಿ ಹಾಕಿದ್ರೆ ಒಂದು 50 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಅಂತ ಓಡ್ಸೋಕ್ಕೆ ಪ್ಲ್ಯಾನ್ ಇರುತ್ತಲ್ಲ, ಸೊ ಅದಕ್ಕೆ ಹಿಡಿ ಬೀಳುತ್ತೆ ಸರ್. ಸೊ ಅದನ್ನು PM ಏನಾದರೂ ಮಾಡಿ ಇದು ಮಾಡಿದ್ರೆ ಬಾಗ್ತದೆ. ಅಂದರೆ ಬೆಲೆ ಏರಿಕೆ ಮಾತ್ರ ಅಲ್ಲ, ಒಂದು ಆಲ್ಟರ್ನೇಟಿವ್ ಏನಾದರೂ ಮಾಡಬಹುದಾಗಿತ್ತು. ಮಿಡ್ಲ್ ಕ್ಲಾಸ್ ಜನ ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋಂಥದ್ದು. ಹಾಗೆ ಗಮನಿಸ್ಬೋದು, ಆಟೋ ಗ್ಯಾಸ್ ಏನಿದೆ ಅದು ಸಂಪೂರ್ಣವಾಗಿ ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ಅಂದರೆ ಮೊದಲೆಲ್ಲ ಕ್ಯೂ ನಿಲ್ತಾ ಇದ್ವು ಆಟೋಗಳು, ಈಗ ಕೇವಲ ಕೆಲವು ಬಂಕ್ಗಳಲ್ಲಿ ಮಾತ್ರ ಆಟೋ ಗ್ಯಾಸ್ ಸಿಗ್ತಾ ಇದೆ. ಅದರಿಂದಾಗಿ ನೋಡಿ, ಇಲ್ಲಿ ಪ್ರಮುಖವಾದಂಥ ಬಂಕ್ ಇದು. ಇಲ್ಲೂ ಕೂಡ ಗ್ಯಾಸ್, ಅಂದರೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಸಹಕರಿಸಬೇಕು ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ಇಲ್ಲಿ ಕೇವಲ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇದೆ, ಅದು ದರ ಏರಿಕೆ ಆಗಿರುವಂಥದ್ದು. ದರ ಏರಿಕೆ ಆಗಿರೋದ್ರಿಂದ ಒಂದು ಅಂದರೆ ಬಹುತೇಕರಿಗೆ ಗೊತ್ತೇ ಇಲ್ಲ ದರ ಏರಿಕೆ ಆಗಿರೋದು. ಯಾಕಂದರೆ ಬೆಳಗ್ಗೆ 6 ಗಂಟೆಯಿಂದ ಈ ಪರಿಷ್ಕೃತ ದರ ಇರೋದ್ರಿಂದ ದರ ಏರಿಕೆಯ ಬಗ್ಗೆ ಅವರಿಗೆ ಗಮನಕ್ಕೆ ಇಲ್ಲ. ಬಂದು ಪೆಟ್ರೋಲನ್ನು ಹಾಕಿಸ್ಕೋತಾ ಇದ್ದಾರೆ. ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಮಿಡ್ಲ್ ಕ್ಲಾಸ್ಗಳಿಗೆ ತುಂಬ ಸಮಸ್ಯೆ ಆಗುತ್ತೆ, ಬಡವರಿಗೆ ಸಮಸ್ಯೆ ಆಗುತ್ತೆ. ಬೇರೆ ಏನಾದರೂ ಮಾಡ್ಬೋದಾಗಿತ್ತು ಆಲ್ಟರ್ನೇಟಿವ್ ಆಗಿ. ದರ ಏರಿಕೆ ಮಾಡಿದರೆ ಹೇಗೆ, ಅಂದರೆ ನಾವು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಿದ್ದಾರೆ. ಇನ್ನು ಕೆಲವರು ಅನಿವಾರ್ಯ, ಇದು ಮಾಡಲೇಬೇಕಿತ್ತು, ಮಾಡಿದ್ದಾರೆ ಅನ್ನೋ ಥರದ ಮಾತುಗಳನ್ನು ಕೆಲವರು ಹೇಳ್ತಿದ್ದಾರೆ. ಒಟ್ಟಾರೆ ದರ ಏರಿಕೆಯಿಂದ ಗ್ರಾಹಕರೆಲ್ಲರೂ ಕೂಡ ಶಾಕ್ಗೆ ಒಳಗಾಗಿರುವಂಥದ್ದಂತೂ ಗ್ಯಾರಂಟಿ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಬಹುತೇಕ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗೇ ಆಗುತ್ತೆ. ಅದರಿಂದಾಗಿ ಮತ್ತೆ ಇನ್ಯಾವಾಗ ದರ ಏರಿಕೆ ಆಗುತ್ತೋ, ಬೇರೆ ಯಾವ ವಸ್ತುಗಳ ದರ ಏರಿಕೆ ಆಗುತ್ತೋ ಅನ್ನೋ ಥರದ ಪ್ರಶ್ನೆ ಅಂತೂ ಗ್ರಾಹಕರಲ್ಲಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಗ್ರಾಹಕರಿಗೆ ಬೆಲೆ ಏರಿಕೆಯ ಹೊರೆ ಅಂತೂ ಬಿದ್ದಿದೆ. ಹೊರೆ ಅಂತ ಅನಿಸದೆ ಇದನ್ನ ಹೊರಸಿರೋ ಹಾಗೆ ಕಾಣಿಸ್ತಾ ಇದೆ. ಬಟ್ ಜನ ಹೇಗೆ ಸ್ವೀಕರಿಸಿದ್ದಾರೆ ಅನ್ನೋದು ನೋಡೋಣ. ಪ್ರಕಾಶ್ ರೆಡ್ಡಿ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಬೆಲೆ ಏರಿಕೆಯ ಹೊರೆ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ? ಸರ್ಪ್ರೈಸ್ ಫ್ಯಾಕ್ಟರ್ ಏನಾದರೂ ಉಳಿದಿದೆಯಂತ, ಅಥವಾ ಇಲ್ಲ ನಾವು ರೆಡಿ ಆಗಿದ್ವಿ ಬೆಲೆ ಏರಿಕೆಗೆ ಅಂತಿದಾರ ಜನ? ರೆಸ್ಪಾನ್ಸ್ ಹೇಗಿದೆ? ಮಮತಾ, ಸಹಜವಾಗಿ ಬಹುತೇಕ ವಾಹನ ಸವಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪದೇ ಪದೇ ದರ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶಗಳನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ನೇರವಾಗಿ ವಾಹನ ಸವಾರಿದ್ದಾರೆ, ಬೈಕ್ ಸವಾರಿದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಏನು ಹೇಳ್ತೀರಿ? ಸರ್, ಬೇಜಾರಲ್ವಾ ಸರ್? ಸರ್ಪ್ರೈಸ್ ಅಂತ ಅನ್ನಿಸ್ತಾ, ಅಥವಾ ಒಂದು ಸ್ವಲ್ಪ ಏನು ಬೇರೆ ಸ್ಟೇಟ್ ನೋಡಿದ್ರೆ ನಮ್ಮ ಸ್ಟೇಟಲ್ಲಿ ಪರವಾಗಿಲ್ಲ ಸರ್. ಮೋದಿ ಈಗ ಸ್ವಲ್ಪ ಜಾಸ್ತಿ ಮಾಡವ್ರೆ, ಪರವಾಗಿಲ್ಲ ಸರ್. ಇನ್ನೊಂದು ವಾರದಲ್ಲಿ 10 ರೂಪಾಯಿಂದ 12 ರೂಪಾಯಿ ತನಕ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡುವ ಸರ್. ಓಕೆ, ಇನ್ನೂ ಒಂದಿಷ್ಟು ಬೈಕ್ ಸವಾರರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಬಹುತೇಕ ಬಂಕ್ಗಳಲ್ಲಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಏರಿಕೆ ಆದ್ರೆ ಹೇಗೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಏನು ಹೇಳಕ್ಕಾಗಲ್ಲ ಸರ್, ಕೇಳಿ ಅವ್ರನ್ನ ಕೇಳಿ. ಬದುಕು ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಓಕೆ ಸರ್, ಏನ್ ಹೇಳ್ತೀರಿ? ನೋಡಿ, ಸುಮಾರು ಜನ ಬರ್ತಾರೆ. ಸೊ ಬಂದಂತಹ ಗ್ರಾಹಕರು ಏನು ಅಂದ್ರೆ ಪೆಟ್ರೋಲ್ ಡೀಸೆಲ್ ನ ಬೆಲೆ ಇನ್ನೊಂದು ವಾರದಲ್ಲಿ ಹೆಚ್ಚಾಗುತ್ತೆ. ಸೊ ಅದನ್ನ ಕೂಡ ಅರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪದೇ ಪದೇ ಈ ರೀತಿಯ ದರ ಏರಿಕೆ ಆದ್ರೆ ಹೇಗೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಲಾಸ್ ಅನ್ನ ನಾವು ನುಂಗ್ಕೊಳ್ಳೋದಕ್ಕೆ ಎಷ್ಟು ದಿನ ಅಂತ ಆಗುತ್ತೆ ಅನ್ನೋದು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ವಾದ ಆಗಿತ್ತು. ಈ ಬೆನ್ನಲ್ಲೇ ಜಿಲ್ಲಾ ಕೇಂದ್ರಗಳಿಂದ ನಾವು ರೆಸ್ಪಾನ್ಸ್ ಅನ್ನ ತೆಗೆದುಕೊಳ್ತಾ ಇದ್ವಿ.